ನಾಗರಭಾವಿ ಫೋರ್ಟಿಸ್ ಆಸ್ಪತ್ರೆಯನ್ನು ಅತ್ಯಾಧುನಿಕ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ಮೇಲ್ದರ್ಜೆಗೆ ಏರಿಕೆ. ಆಸ್ಪತ್ರೆ ಉದ್ಘಾಟಿಸಿದ ನಟ ಉಪೇಂದ್ರ. ನಟ ಉಪೇಂದ್ರ ನಾಗರಭಾವಿಯ ಮಲ್ಟಿಸ್ಪೆಷಾಲಿಟಿ ಫೋರ್ಟಿಸ್ ಆಸ್ಪತ್ರೆಯನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ನಾಗರಭಾವಿ ಸಾಕಷ್ಟು ಬೆಳೆದಿದೆ. ಒಂದರ್ಥದಷ್ಟು ಸಿನಿಮಾ ಮಂದಿ ಇದೇ ಸ್ಥಳದಲ್ಲಿ ವಾಸಿಸುತ್ತಿದ್ದಾರೆ. ಈ ಭಾಗದಲ್ಲಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ಫೋರ್ಟಿಸ್ ಮೇಲ್ದರ್ಜೆಗೇರಿಸಿರುವುದು ಜನಸಾಮಾನ್ಯರಿಗೆ ಅತ್ಯಂತ ಪ್ರಯೋಜನಕಾರಿಯಾಗಿದೆ ಎಂದರು. ಇನ್ನಷ್ಟು ಹೆಚ್ಚು ಸೇವೆಯನ್ನು ಜನಸಾಮಾನ್ಯರು ಈ ಆಸ್ಪತ್ರೆಯಿಂದ ಪ್ರಯೋಜನ ಪಡೆದುಕೊಳ್ಳಲಿ ಎಂದು ಆಶಿಸುವೆ ಎಂದರು. ಫೋರ್ಟಿಸ್ ಹೆಲ್ತ್ ಕೇರ್ ಲಿಮಿಟೆಡ್ನ ಗ್ರೂಪ್ ಸಿಒ ಅನಿಲ್ ವಿನಾಯಕ್ ಮಾತನಾಡಿ, ಸತತ 35 ವರ್ಷಗಳಿಂದ ಜನರಿಗೆ ಆರೋಗ್ಯ ಸೇವೆ ಸಲ್ಲಿಸುತ್ತಾ ಬಂದಿರುವ ನಾಗರಭಾವಿ ಫೋರ್ಟಿಸ್ ಆಸ್ಪತ್ರೆಯನ್ನು ಇನ್ನಷ್ಟು ಮೇಲ್ದರ್ಜೆಗೇರಿಸುವ ಗುರಿಯನ್ನು ತಲುಪಿದ್ದೇವೆ. ಫೋರ್ಟಿಸ್ ಹಾಸ್ಪಿಟಲ್ಸ್ ಬಿಸಿನೆಸ್ ಹೆಡ್ ಅಕ್ಷಯ್ ಒಲೇಟಿ ಮಾತನಾಡಿ, ಬೆಂಗಳೂರಿನ ನಾಗರಭಾವಿಯಲ್ಲಿ ನಮ್ಮ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಪ್ರಾರಂಭಿಸಲು ಹೆಮ್ಮೆ ಎನಿಸುತ್ತದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕಿ ಡಾಕ್ಟರ್ ರಜನಿ ಎಂ ಮತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ರವೀಂದ್ರನಾಥ್ ಎಂ, ಹೃದಯ ತಜ್ಞ ಡಾಕ್ಟರ್ ವಿವೇಕ್ ಜವಳಿ, ಫೋರ್ಟಿಸ್ ಹೆಲ್ತ್ ಕೇರ್ನ ಫೆಸಿಲಿಟಿ ಡೈರೆಕ್ಟರ್ ಡಾಕ್ಟರ್ ತೇಜಸ್ವಿನಿ ಪಾರ್ಥಸಾರಥಿ ಸೇರಿದಂತೆ ಇತರೆ ವೈದ್ಯರು ಮತ್ತು ಗಣ್ಯರು ಉಪಸ್ಥಿತರಿದ್ದರು. Which has 24/7 emergency and critical care unit. To schedule an appointment or for any queries, call us at 95910 Our friendly staff is here. ನೀವು ರೈಟರ್ ಆಗಿರ್ಬೇಕು ಅಥವಾ ಆಕ್ಟರ್ ಆಗಿರ್ಬೇಕು, ಏನೋ ಒಂದು ಮಾಡಬೇಕು ನಮ್ಮ ಜೊತೆ. ಮಾಡ್ತೀರಾ? ಸೂಪರ್ ಸೂಪರ್. ಬಟ್ ನಿಮ್ಮನ್ನು ಅಫೋರ್ಡ್ ಮಾಡಕ್ಕಿದಿಲ್ಲ. ನೀವೇನೋ ಬಂದು ನಮ್ಗೆ ಹೆಲ್ಪ್ ಮಾಡಿದ್ರೆ ಕಲಿತೀವಿ ನಿಮ್ಮನ್ನು. ಆಮೇಲೆ ತುಂಬಾ ಖುಷಿಯಾಗಿದೆ ಅಂದ್ರೆ ಇಲ್ಲಿರೋ ಡಾಕ್ಟರ್ಗಳು ಮುಖ ನೋಡಿದ್ರೆ ನಾವೆಲ್ಲ ಪೇಷಂಟ್ ಆಗ್ತೀವಿ, ಇಮಿಡಿಯೇಟ್ ಆಗಿ ಆರೋಗ್ಯ ಆಗ್ಬಿಡುತ್ತೆ ನಮ್ಗೆ. ಆ ಥರ ಇದೆ ಒಂದು ಸ್ಪಿರಿಟ್. ನೋಡಿ ಹೆಂಗಿದ್ದಾರೆ ನೋಡಿ ಎಲ್ಲರೂ. ನಿಜವಾಗ್ಲೂ ಸರ್, ಸೋ ಗುಡ್ ಟು ಸಿ ಯು. ವೆರಿ ಹಾನರ್. ನಾನು ಇಲ್ಲಿ ಕರೆದು ನಿಮ್ಮ ಜೊತೆಲಿ ಕೂರಿಸಿರೋದು ತುಂಬಾ ದೊಡ್ಡ ಹಾನರ್. ತುಂಬಾ ಖುಷಿ ಆಯ್ತು. ಇನ್ನೊಂದು ವಿಷಯ ಏನಂದ್ರೆ, ನಿಮ್ಗೆಲ್ಲ ಗೊತ್ತು ನಾಗರಭಾವಿ 2ನೇ ಗಾಂಧಿನಗರ ಆಗೋಗ್ಬಿಟ್ಟಿದೆ. ಅಲ್ಲೇನ್ರಿ ಕೃಷ್ಣ? ಕರೆಕ್ಟ್ ತಾನೆ? ನಮ್ಮ ಇಡೀ ಇಂಡಸ್ಟ್ರಿ ಗಾಂಧಿನಗರ ಅಂತ ಸಿನಿಮಾದವರೆಲ್ಲ ಅಲ್ಲಿ ಸೇರೋರು. ಈಗ ಹೊಸ ಸೇರ್ಪಡೆ ಅಂದ್ರೆ ಇಲ್ಲಿಗೆ. ನಾಗರಭಾವಿಲಿ 90% ಸಿನಿಮಾದವ್ರು ಇಲ್ಲೇ ಇದ್ದಾರೆ. ಅಂತ ಕಡೆ ಒಂದು ಪ್ರತಿಷ್ಠಿತ ಫೋರ್ಟಿಸ್ ಆಸ್ಪತ್ರೆ ಬರುತ್ತೆ ಅಂದಾಗ ನಾನು ಬರ್ದೇ ಇರ್ತೀನ? ಸೊ ತುಂಬಾ ಸಂತೋಷದ ವಿಷಯ, ಹೆಮ್ಮೆಯ ವಿಷಯ. ಆಮೇಲೆ ಎಲ್ಲದಕ್ಕಿಂತ ನನಗೆ ಯಾವಾಗ ಸರ್ ಗೌರ್ಮೆಂಟ್ ಹಾಸ್ಪಿಟ್ಲ್ ಈ ಥರ ಆಗಬೇಕು ಅಂತ, ಎಲ್ಲಿ ತಾವಿದ್ದೀರಲ್ಲ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಈ ಥರ ಆಗಬೇಕು ಅಂತ. ಬಟ್ ಇವಾಗ ಏನಾಗಿದೆ ಅಂದರೆ ಕಂಬೈನ್ಡ್ ಆಗೋಗ್ಬಿಟ್ಟಿದೆ. ಗೌರ್ಮೆಂಟ್ ಆ್ಯಂಡ್ ಪ್ರೈವೇಟ್ ಎರಡು ಕಂಬೈನ್ಡ್ ಆಗಿ ನೀವಿಬ್ಬರು ಸೇರಿ ಈ ಥರ ಒಂದು ಉತ್ತಮವಾದ ಆರೋಗ್ಯ ವ್ಯವಸ್ಥೆ ಕೊಡ್ತಿರೋ ತುಂಬ ದೊಡ್ಡ ವಿಷಯ ಸರ್. ತುಂಬ ಖುಷಿ. ನಾನು ಡಾಕ್ಟರ್ ವಿವೇಕ್ ಜಾವಳಿ. ಫೋರ್ಟಿಸ್ ಈಸ್ ಒರಿಜಿನಲಿ ವೋಕ್ ಹಾರ್ಟ್, ಕನಿಂಗ್ಹ್ಯಾಮ್ ರಸ್ತೆ ಮೇಲೆ. ನಾನು ಫಸ್ಟ್ ಹಾಸ್ಪಿಟಲ್ ಕ್ರಿಯೇಟ್ ಮಾಡಿದ್ದೆ 35 ಇಯರ್ಸ್ ಆಗೋ. ಆ 35 ವರ್ಷದಲ್ಲಿ ಈಗ 5 ಹಾಸ್ಪಿಟಲ್ ಕಟ್ಟಿದ್ದೀವಿ. ದೊಡ್ಡ ಹಾಸ್ಪಿಟಲ್ ಬನಘಟ್ಟ ರೋಡ್, ಸೆಕೆಂಡ್ ಬಿಗ್ಗೆಸ್ಟ್ ಕನಿಂಗ್ಹ್ಯಾಮ್ ರೋಡ್. ಆ್ಯಂಡ್ ಈ ನಾಗರಭಾವಿ ಹಾಸ್ಪಿಟಲ್ ಇದೆಯಲ್ಲ, ಇಲ್ಲಿ ಜನಸಂಖ್ಯೆ ತುಂಬ ಬೆಳೆದಿದೆ, ಡೆನ್ಸ್ ಆಗಿದೆ. ನಾಗರಭಾವಿ ಇರಲಿ, ಚಂದ್ರ ಲೇಔಟ್ ಇರಲಿ, ಈ ಎಲ್ಲ ಏರಿಯಾ ಯಾವುದು ದೊಡ್ಡ ಹಾಸ್ಪಿಟಲ್ ಇಲ್ಲ, ಚಿಕ್ಕ ನರ್ಸಿಂಗ್ ಹೋಮ್ಗಳು. ಸೊ ಈ ದೊಡ್ಡ ಹಾಸ್ಪಿಟಲ್ ಟರ್ಷರಿ ಕೇರ್ ಅಂದರೆ ನಾಟ್ ಕಾಂಪಿಟಿಂಗ್ ವಿತ್ ದ ನರ್ಸಿಂಗ್ ಹೋಮ್ ಬಟ್ ಕಾಂಪ್ಲಿಮೆಂಟಿಂಗ್. ಅಲ್ಲಿ ಏನಾಗಂಗಿಲ್ಲ ಇಲ್ಲಿ ಆಗುತ್ತೆ. ಕಿಡ್ನಿ ಟ್ರಾನ್ಸ್ಪ್ಲಾಂಟ್, ಓಪನ್ ಹಾರ್ಟ್ ಸರ್ಜರಿ, ಆಂಜಿಯೋಪ್ಲಾಸ್ಟಿ, ಮಿನಿಮಲಿ ಇನ್ವೇಸಿವ್ ಸರ್ಜರಿ, ಮಿನಿಮಲಿ ಇನ್ವೇಸಿವ್ ಕೀಹೋಲ್ ಹಾರ್ಟ್ ಸರ್ಜರಿ. ನಾಳೆ ರೋಬೋಟು ಬರೋ ಇದೆ. ಸೊ ಆಲ್ ಕೈಂಡ್ ಆಫ್ ಜಾಯಿಂಟ್ ರಿಪ್ಲೇಸ್ಮೆಂಟ್. ಸೊ ಇದು ಒಂದು ಒಳ್ಳೆ ಮೆಡಿಕಲ್ ಸುವಿಧಾ ಇಲ್ಲಿ ಆಗಿದೆ. ಸೊ ಎನಿಬಡಿ ಇನ್ ದಿಸ್ ಏರಿಯಾ ಹ್ಯಾಸ್ ಅ ಪ್ರಾಬ್ಲಮ್, ಬೆಸ್ಟ್ ಪ್ಲೇಸ್ ಟು ಗೋ ನಾಗರಭಾವಿ ಫೋರ್ಟಿಸ್ ಹಾಸ್ಪಿಟಲ್. ಇನ್ನೂ ಒಂದು ಪ್ರಶ್ನೆ ಅಂದರೆ ಮಿಡ್ಲ್ ಕ್ಲಾಸ್ ಜನರಿಗೆ ಹೇಗೆ ಸೌಲಭ್ಯ ಅಂತ. ಇವತ್ತು ಬಿಕಾಸ್ ಆಫ್ ಕರ್ನಾಟಕ ಗೌರ್ಮೆಂಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಹಲವಾರು ಸ್ಕೀಮ್ಸ್ ಬಂದಿದ್ದಾವೆ. ಪೊಲೀಸ್ ಅವರಿಗೆ ಆರೋಗ್ಯ ಭಾಗ್ಯ, ಸೆಂಟ್ರಲ್ ಗೌರ್ಮೆಂಟ್ನವರಿಗೆ CGHS, ನಮ್ಮ ಬ್ಯಾಂಗ್ಳೂರಿಯನ್ಸ್ಗೆ, ನಮ್ಮ ಕರ್ನಾಟಕ ಜನರಿಗೆ ನಮ್ಮದು ಒಂದು ಆರೋಗ್ಯ ಸ್ಕೀಮು, ಮತ್ತು ಆಯುಷ್ಮಾನ್ ಭವ್ ಆ ಸ್ಕೀಮ್ ಬರ್ತಾಯಿದೆ. ಈ ಸ್ಟೇಟ್ ಸ್ಕೀಮ್, ಸೆಂಟ್ರಲ್ ಸ್ಕೀಮ್ ಆರ್ ಗೆಟಿಂಗ್ ರಿಪೇರ್ಡ್ ಆ್ಯಂಡ್ ಬೆಟರ್. ಸೊ ಈ ಸ್ಕೀಮ್ಸ್ ಬಂದಿದ್ದ ಕಾರಣದಿಂದ ಮತ್ತು ಎಲ್ಲರೂ ಹೆಲ್ತ್ ಇನ್ಶೂರೆನ್ಸ್ ಮಾಡಲೇಬೇಕು. ಆವಾಗ ಈ ವೆಚ್ಚ ಪ್ರಶ್ನೆನೇ ಬರೋಂಗಿಲ್ಲ. ಎಲ್ಲರೂ 100% ಈಗ ನಾವು ಇನ್ಶೂರೆನ್ಸ್ ಮಾಡಿದರೆ then this question will vanish. So this is the answer for what should a middle class person do for healthcare, especially
ಕೇರ್ ಲೈಕ್ ಕ್ಯಾನ್ಸರ್ ಭಾಳ ಖರ್ಚ ಜಾಸ್ತಿ ಆಗ್ತಾ ಇದೆ. ಸೊ ದಿಸ್ ಈಸ್ ದ ಟ್ರಿಕ್. ಸ್ಕೀಮ್ಸ್. ಸೆಕೆಂಡ್ಲಿ, ಡೂ ಇನ್ಶೂರೆನ್ಸ್ ಇಂಪಾರ್ಟೆಂಟ್. ಇವತ್ತಿನ ಕಾಲಲ್ಲಿ ಇನ್ಶೂರೆನ್ಸ್ ಇಲ್ಲ ಅಂದರೆ ಡೇಂಜರಸ್ ಲೈಫ್. ಯಾವ ವೆಸ್ಟರ್ನ್ ಕಂಟ್ರೀಸಲ್ಲಿ, ಯುರೋಪಲ್ಲಿ ಹೋಗಿ, ನಾರ್ತ್ ಅಮೆರಿಕಲ್ಲಿ ಹೋಗಿ, ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ಅಂತ ಮನುಷ್ಯ ಇಲ್ಲ. ಇಲ್ಲಿ ಕಿಡ್ನಿ ಸ್ಪೆಷಲಿಸ್ಟ್ ಇದೆ. ಎವ್ರಿಥಿಂಗ್ ತಾವು ಏನು ಕೇಳ್ತೀರ ಸ್ಪೆಷಾಲಿಟಿ ನಮ್ಮ ಹತ್ರ ಇದೆ. ಮತ್ತು ಬ್ಯಾಂಗ್ಳೂರಲ್ಲಿ ವಿ ಹ್ಯಾವ್ ಗಾಟ್ ಸಮ್ ಆಫ್ ದ ಟಾಪ್ ಸೀನಿಯರ್ ಸ್ಪೆಷಾಲಿಸ್ಟು. ಅವರೆಲ್ಲ ಇಲ್ಲಿ ಬರ್ತಾರೆ ಹೋಗ್ತಾರೆ. ಸೊ ಇಲ್ಲಿ ಕಿಡ್ನಿ ಪೇಷಂಟ್ಗೆ ಫಿಸ್ಟುಲ ಹಾಕೋದಕ್ಕೆ ಏನು ಚಾರ್ಜ್ ಮಾಡ್ತಾರೆ? ನನಗೆ ಈ ಥರ ಹೇಳಕ್ಕೆ ಬರೋಂಗಿಲ್ಲ, ಅದು ನನ್ನ ಸ್ಪೆಷಾಲಿಟಿ ಇಲ್ಲ. ಬಟ್ ನೀವು ಕೇಳಿದರೆ ಎವ್ರಿಥಿಂಗ್ ಇಸ್ ದೇರ್ ಆನ್ ದ ಬೋರ್ಡ್. ಅಷ್ಟೇನು ಅದು ಕಾಸ್ಟ್ಲಿ ಇಲ್ಲ ಅದು ಫಿಸ್ಟುಲ. ಆ್ಯಂಡ್ ಡಯಾಲಿಸಿಸ್ ಮಾಡಬೇಕಂದ್ರೆ ಫಿಸ್ಟುಲ ಇಸ್ ಅ ಮಸ್ಟ್ ಆ್ಯಂಡ್ ಕಾಮನ್ಲಿ ಡನ್, ವೆರಿ ಈಸಿ. ಕೊನೆಯದಾಗಿ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಈ ಏರಿಯಾ ಆರೋಗ್ಯ ಸುವಿಧಾ ಅಷ್ಟು ಇದ್ದಿಲ್ಲ ಪ್ರೈವೇಟಲ್ಲಿ. ಈಗ ಈ ಹಾಸ್ಪಿಟಲ್ ಬಂದಿದೆ, ಆಲ್ಮೋಸ್ಟ್ 7 lakh ಪೀಪಲ್ ಅವರಿಗೆ ಈ ಸೌಲಭ್ಯ ಒಂದು ವರದಾನ ಥರ ಬಂದಿದೆ. ಎನಿ ಪ್ರಾಬ್ಲಮ್ ಈ ಹಾಸ್ಪಿಟಲ್ ಹಾಟ್ಲೈನ್ ಇದೆ, ಗೂಗಲ್ ಮೇಲೆ ನೋಡಿ ಬನ್ನಿ. ಆ್ಯಂಡ್ ದಿಸ್ ಈಸ್ ಎ ವೆರಿ ವೆಲ್ equipped, ವೆರಿ ವೆಲ್ ಟ್ಯಾಲೆಂಟೆಡ್ ರೆಡಿ ಹಾಸ್ಪಿಟಲ್ ನಾವು. ಆ್ಯಂಡ್ ಸ್ಕೀಮ್ಸ್ ಇದ್ದಾವೆ, ಎಲ್ಲ ಇದೆ. ಕರ್ನಾಟಕದಲ್ಲಿ ಬರೀ ಬ್ಯಾಂಗ್ಳೂರಲ್ಲಿ 5 ಹಾಸ್ಪಿಟಲ್ಸ್. ಥ್ಯಾಂಕ್ ಯು. ನಮಸ್ತೆ. Into a tertiary care hospital, and I've been hearing Saujanya, is that her name? Yeah, Saujanya say that health is important, and I think I don't understand Kannada, but what I understood is that God forbid if you need to come to a hospital, this is the hospital to come to. So I agree with her. I pray for your health, but if God forbid you need to be cared for, I think this is the hospital to come to. And I'm again grateful to all of you. I compliment the team here in Bangalore, Akshay, Tejaswini, they've all done a wonderful job. And of course, we are very, very fortunate to have, so many clinicians, the top clinicians of the city. And again, like I said, I don't understand Kannada, but I've understood great praise for Dr. Javli, for Dr. Mohan, and all the doctors. Again, compliments to the team, and thank you all for being with us on this occasion. Thank you. Great job. That is our guarantee. Rajni ma'am, all the other dignitaries from the government, we thank you. Without your support, we couldn't have made this happen. A big thanks to the Fortis management. All the technology has come in, all the support that we wanted has come in. So we have been able to grow further. We have been able to do a lot better. And the most important, a hospital is just a building without its people. The doctors, the nurses, the paramedics, the administrators, a big round of applause for all of you for doing everything. Changed is the look and feel. What has changed is the aesthetics. What has changed is the kind of new technology, new specialities that has come in. But the culture, the total purpose and the meaning of the hospital